ಸರ್ ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ನರಸಿಂಹ ಬಿ ಅಂತ. ಓಕೆ ಸರ್, ಯಾವ ಊರು ಸರ್? ಸರ್ ನಮ್ಮದು ಬೇವನಹಳ್ಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ ಸರ್, ಯಾವ ವೆರೈಟಿ ಹಾಕಿರೋದು ಇದು? ಸರ್ ಇದು ರಾಕಿ ಅಂತ ಫಸ್ಟ್ ಟೈಮ್ ಹಾಕಿರೋದು ನಾವು ಇದು. ಓಕೆ, ಸರ್ಪಂಚ್ ಸೀಡ್ಸು ರಾಕಿ. ಸರ್ ಎಲ್ಲಿಂದ ತಂದಿರೋ ಸರ್ ಇದು? ಸರ್ ಇದು ಪೋಸ್ಟಳ್ಳಿ ಅಂತ ತಂದಿರೋ ಸುರೇಶ್ ಅವ್ರ ಹತ್ರ. ಓಕೆ, ಸತೀಶ್ ಅವ್ರ ಹತ್ರ. ಓಕೆ ಸರ್, ಹೆಂಗಿದೆ ಸರ್ ವೆರೈಟಿ? ಸರ್ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಅನಿಸುತ್ತೆ. ಓಕೆ, ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತೋಟನ. ಹಾಂ, ಬೇರೆ ಸೆಟ್ಟಿಂಗ್ಸಲ್ಲಿ ಬೇರೆ ತಳಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು 6 ರಿಂದ 7 ಸೆಟ್ಟಿಂಗ್ ಆಗಿದೆ ಇದರಲ್ಲಿ. ಬೇರೆ ಸೆಟ್ಟಿಂಗಲ್ಲಿ 4 ರಿಂದ 5 ಆದರೆ ಅದರಲ್ಲೂ 1-2 ಹೋಗ್ತವೆ. ಇಷ್ಟು ಸೆಟ್ಟಿಂಗ್ಸ್ ಆಗಿದೆ ಅಂದರೆ ಪರವಾಗಿಲ್ಲ ತಳಿ. ಹಾಕಿರೋ ಎಲ್ಲ ಫ್ಲವರ್ ಗೋಡಿನೂ ಹಂಗೆ ಕಚ್ಕೊಂಡಿದೆ ಕಾಯಿಗೆ. ಓಕೆ ಪರವಾಗಿಲ್ಲ, ಬೇರೆ ತಳಿ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಸರ್. ಓಕೆ ಸರ್, ಈಗ ಎಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಿ ಟೊಮೆಟೊ? ನನಗೆ ನಾನು ಫೀಲ್ಡಲ್ಲಿ ಇದು ಅಂದರೆ ಒಂದು 7-8 ವರ್ಷದಿಂದ ನಾನು ಬೆಳೀತಾ ಇದ್ದೀನಿ. ನಾವು ಅಪ್ಪೋರು ಒಂದು 15-20 ವರ್ಷದಿಂದ ಬೆಳೀತಾ ಇದ್ದಾರೆ. ಓಕೆ, ನಾವು ಅಪ್ಪೋರು ಒಂದು 15-20 ವರ್ಷದಿಂದ ಬೆಳೀತಾ ಇದ್ದಾರೆ. ನಾವು ಅಪ್ಪೋರ್ಗು ಈ ಥರ ತಳಿ ಸಿಕ್ಕಿರಲಿಲ್ಲ. ಅವರು ಹೇಳ್ತಾ ಇದ್ದಾರೆ ಇವಾಗ ಬೇರೆ ಕಡೆ ನಾಟಿ ಮಾಡಬೇಕು ಅಂತ, ಆ ಕಡೆ ಎಲ್ಲ ಇದು ರೆಡಿ ಮಾಡಿದ್ದೀವಿ, ಇದೇ ತಳಿನೇ ಮಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಅವರು ಸುಮಾರು ಒಂದು 15 ರಿಂದ 20 ತಳಿನ ಎಲ್ಲ ನೋಡಿದ್ದಾರೆ. ಬಂದಿರೋ ಮಾರ್ಕೆಟಲ್ಲಿ ಬಂದಿರೋ ಎಲ್ಲ ತಳಿನ ಇದು ಮಾಡಿದ್ದಾರೆ. ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಅಂತ ಇದನ್ನ ಹೇಳಿದ್ದಾರೆ ನಮ್ಮ ಅಪ್ಪೋರೇನು. ಅವರು ಒಂದು 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆದ್ರೂ ಈ ತಳಿನ ರೆಕಮೆಂಡ್ ಮಾಡಿದ್ದಾರೆ ಸರ್ ನಮಗೆ. ಓಕೆ ಸರ್, ಈಗ ಈ ಇದನ್ನ ಹಾಕಿದ್ರಲ್ಲ ರಾಕಿ, ಈಗ ನೀವು 50 ದಿನದ ಕ್ರಾಪ್ ಅಂತ ಹೇಳಿದ್ರಿ. ಇನ್ನು ತನಕ ಫ್ಲವರ್ ಸೆಟ್ಟಿಂಗ್ ಆಗಲಿ ಹೆಂಗಿದೆ ಸರ್? ಬೇರೆ ತಳಿ ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಫ್ಲವರ್ ಡ್ರಾಪ್ ಆಗ್ತವೆ. ಇನ್ನೊಂದು ಏನು ಅಂದರೆ ನೋಡಿ, ಇಲ್ಲಿ ಇದೆಯಲ್ಲ, ಇದು ಬ್ಲಾಕ್ ಬಂದ್ಬಿಟ್ಟು ಮೇಲ್ಗಡೆ ತುದಿಯಲ್ಲಿ ಬ್ಲಾಕ್ ಬಂದ್ಬಿಟ್ಟು ಇದು ಡ್ರಾಪ್ ಆಗ್ತವೆ. ಇಲ್ಲ ಅಂದರೆ ಇನ್ನೊಂದು ಏನಾಗಿದೆ ಅಂದರೆ ಇದು ಕೆಳಗಡೆ ಇದೆಯಲ್ಲ, ಈ ಲೇಯರು ಬ್ಲಾಕ್ ಬಂದ್ಬಿಟ್ಟು ಇದು ಡ್ರಾಪ್ ಆಗ್ತೈತೆ. ಇದು ಏನು ಗೊತ್ತಾ, ಎಲ್ಲೂ ಒಂದು ಇಷ್ಟು ತೋಟ ಹೊಡೆದ್ರು ಒಂದು ಸಿಗಲ್ಲ ನಿಮ್ಗೆ ಈ ಥರ ಡ್ರಾಪ್ ಆಗಿ ಬೀಳೋದು. ಏನು ಪ್ರಾಬ್ಲಮ್ ಅಂದರೆ ಆ ಥರ ಡ್ರಾಪ್ ಆಗಿ ಬೀಳೋದು ಮಳೆಗಾಲದಲ್ಲಿ ಬೇಜಾನ್ ಆಗ್ತವೆ ಆ ಬೇರೆ ತಳಿಗಳಲ್ಲಿ. ಅಂದರೆ ಇದರಲ್ಲಿ ಡ್ರಾಪ್ ಆಗೋದು ರೇರು. ಓಕೆ, ರೇರು ಅಂತ ಅಲ್ಲ, ಕಾಣಿಸಿಲ್ಲ ಇನ್ನೂ ನಮ್ಗೆ ಇಲ್ಲ ಇದು. ಓಕೆ ಓಕೆ ಸರ್, ಎಷ್ಟು ಸತಿ ಸ್ಪ್ರೇ ಕೊಟ್ಟಿದ್ದೀರಾ ಸರ್? ಇದು ಫಸ್ಟ್ ಸಣ್ಣ ಗಿಡ ಇದ್ದಾಗ ಒಂದ್ಸಲಿ ಕೊಟ್ಟಿದ್ದೀನಿ. ಇನ್ನೇನು ಹೂವು ಮತ್ತು ಪಿಂದಿ ಹಚ್ಕೊಳ್ಳೋ ಟೈಮಲ್ಲಿ ಒಂದು ಸತಿ ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ಸತಿ ಹೊಡೆದ್ರೆ 3 ಸಲ ಸ್ಪ್ರೇ ಆಗುತ್ತೆ. 3 ಸತಿ ಸ್ಪ್ರೇ ಈಗಾಗಲೇ ಟೋಟಲ್ 2 ಸತಿ ಆಗಿದೆ. ಟೋಟಲ್ 2 ಸಲ. ಇವಾಗ ನಾಳೆ ಒಂದು ಹೊಡೆದ್ರೆ 3 ಸಲ ಆಗುತ್ತೆ. 3 ಸಲ ಹೊಡೆದ್ರೆ ಮುಗೀತು ತೋಟ, ಸಾಕು. ಓಕೆ ಓಕೆ ಸರ್, ಮತ್ತೆ ಮೇಂಟೆನೆನ್ಸ್ ಚಾರ್ಜಸ್ ಕಡಿಮೆ. ಇದು ಮೇಂಟೆನೆನ್ಸ್ ಕಡಿಮೆ. ಮತ್ತೆ ಫ್ರೂಟ್ ಸೆಟ್ಟಿಂಗ್ ಆಗಲಿ ಇದಾಗಲಿ ಪ್ರತಿಯೊಂದೂ ಪರವಾಗಿಲ್ಲ ಸರ್. ಇದು ಇವಾಗ ನೋಡ್ತಾ ಇರಲ್ಲ ನೀವು, ಕೆಳಗಡೆ ತುದಿಯಿಂದ ಹಿಡ್ಕೊಂಡು ಕೆಳಗಡೆ ಬುಡದಿಂದ ಹಿಡ್ಕೊಂಡು ತುದಿವರೆಗೂ ಫುಲ್ ಏನಿದೆ ನೋಡ್ತಾ ಇರಲ್ಲ ನೀವೇ. ಇಲ್ಲಿ ನೋಡಿ, ಇಲ್ಲಿ ಬುಡದಿಂದ ಹಿಡ್ಕೊಂಡು ಇಲ್ಲಿ ತುದಿವರೆಗೂ ಎಲ್ಲ ಕಡೆನೂ ಕಾಯಿ ಸೆಟ್ಟಿಂಗ್ ಇದೆ. ಅದ್ರ ಮೇಲ್ಗಡೆದೆಲ್ಲ ಇನ್ನು ಮೇಲ್ಗಡೆನೂ ಇದೆ ಎಲ್ಲ. ಓಕೆ ಸರ್, ಅಕ್ಕಪಕ್ಕ ರೈತರು ಏನಂತಾರೆ ಎಲ್ಲ ನೀವು? ಸರ್ ನೋಡಿದ್ದಾರೆ, ನಿಮ್ಮ ಸ್ಟಾಫ್ ಬಂದಿದ್ರಲ್ಲ, ಬಂದೋದಾಗಿಂದ ಹೇಳಿದ್ದಾರೆ. ಅವರು ಬಂದಾಗಿಂದ ಒಂದು 3 ಜನ ಬಂದಿದ್ದಾರೆ. ಈ ತೋಟ ನೋಡಬೇಕು ಅಂತಲೇ ಬಂದಿದ್ದಾರೆ ಸರ್. ಅವ್ರಿಗೆ ತೋಟ ಹತ್ರ ಪರವಾಗಿಲ್ಲ. ಅವರು ನಾವು ಆಗಬೇಕು, ಎಲ್ಲಿ ತಂದಿದ್ದು ಅಂತ ಕೇಳ್ತಾ ಇದ್ದಾರೆ. ಹೇಳಿದ್ವಿ ಈ ಥರ ಇಲ್ಲಿ ತಂದಿದ್ವಿ ಅಂತ. ಸ್ವಲ್ಪ ಈ ಕಡೆ ನೆಕ್ಸ್ಟ್ ಬ್ಯಾಚ್ಗೆ ಇದು ಒಂದು 50% ಈ ಕಡೆ ಸೆಟಪ್ ಆಗುತ್ತೆ ರೈತರಿಗೆ. ಓಕೆ, ಸೊ ಫೀಲ್ಡ್ ಎಲ್ಲ ಚೆನ್ನಾಗಿದೆ ಸರ್. ನೀವು ಹೇಳಿದ್ರಲ್ಲ, ನಮ್ಮಿಂದ ಈ ಕಡೆ ಬೆಳೆಯೋರು ಇನ್ನೊಂದು 15-20 ಜನ ಇದನ್ನ ಅವರು ಪರವಾಗಿಲ್ಲ ಒಪ್ಕೊಂಡು ಹೋಗಿದ್ದಾರೆ, ಮಾಡ್ಬೋದು ಅಂತ. ಓಕೆ, ಈ ಸಲ ಅವರೂ ಆಗ್ತಾರೆ ಸರ್. ಸರಿ ಸರ್, ಓಕೆ ಸರ್. ಶೇಪ್ ಎಲ್ಲ ಸೇಮ್ ಚೆನ್ನಾಗಿದೆ ಸರ್. ಶೇಪ್ಗೆ ನೀವು ಅದನ್ನ ಏನು ಇದೇ ಇಲ್ಲ, ಗಟ್ಟಿ ನೋಡ್ತಾ ಇರಲ್ಲ, ಗಟ್ಟಿನೂ ಇದೆ ಕಾಯಿ. ಹೆಸರು ತಕ್ಕಂಗೆ ಗಟ್ಟಿದೇನೆ. ಓವರ್ ಸೈಜು ಇಲ್ಲ ಮೀಡಿಯಮ್ಮು ಇಲ್ಲ, ಒಂದು ರೇಂಜ್ ಆಗಿ ಕರೆಕ್ಟಾಗಿ ಮಾರ್ಕೆಟಿಗೆ ಶೂಟ್ ಆಗೋ ಶೇಪ್ ಇದೆ ಸರ್ ಇದು ಕಾಯಿ. ಓಕೆ, ಗಟ್ಟಿ ಎಲ್ಲ ಸರ್? ಗಟ್ಟಿ ಎಲ್ಲ ಚೆನ್ನಾಗಿದೆ ಸರ್, ನೋಡ್ತಾ ಇರಲ್ಲ ನೋಡಿ. ಓಕೆ, ಗಟ್ಟಿ ಎಲ್ಲ ಚೆನ್ನಾಗಿದೆ, ಏನು ಡ್ರಾಪ್ ಆಗ್ತಾ ಇಲ್ಲ, ಎಲ್ಲೂ ಕಾಯಿ ಏನು ಡ್ರಾಪ್ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರಲ್ಲ, ಒಂದೇ ಗೊನೆನ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ, ವಿಡಿಯೋ ಮಾಡಿ. ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಒಂದೇ ಗೊನೆನೇ ಇದು. ಇಲ್ಲಿಂದ ಇಲ್ಲಿ ಗಂಟ ಒಂದೇ ಗೊನೆ. ಇದರಲ್ಲಿ ಒಂದು ನೋಡಿ, ಇದರಲ್ಲೊಂದು ನೋಡಿ, ಇದರಲ್ಲೊಂದು ಒಂದೇ ಗೊನೆಯಲ್ಲೇ 3 ಸ್ಟೆಪ್ಪು. 3 ಸ್ಟೆಪ್ಪಲ್ಲಿ ನೀವು ಲೆಕ್ಕ ಹಾಕೋಬೋದು ನೋಡಿ. ಇಲ್ಲಿ 6 ರಿಂದ 7 ಕಾಯಿ ಒಂದೊಂದು ಗೊನೆಗೆ. 6 ರಿಂದ 7ರಲ್ಲಿ ಒಂದು ಡ್ಯಾಮೇಜ್ ಆಗಿಲ್ಲ, ಎಲ್ಲ ಸೆಟ್ಟಿಂಗಲ್ಲಿದೆ. ಈ ಒಂದೇ ಗೊನೆ ಬಂದುಬಿಟ್ಟು ನಾವು ಈಲ್ಡ್ ಕ್ರಾಪ್ ಈಚೆ ತೆಗೆದ್ರೊಳಗಡೆ 2 ರಿಂದ 3 kg ಕಾಯಿ ಒಂದೇ ಗೊನೆನೆ. ಒಂದೇ ಗೊನೆ. ಓಕೆ, ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬ್ಲೈಟದು ಏನಾರ? ಹಾಂ ಸರ್ ಹೇಳಿ. ರೋಗದು ಏನಾರ? ರೋಗ ಏನೂ ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ರೋಗದ್ದು ಏನು ನಮ್ಗೆ ಸಮಸ್ಯೆ ಇಲ್ಲ. ನೀವು ನೋಡ್ಬೋದು, ಬೇರೆ ತಳಿಯಲ್ಲಿ ಹಾಕಿದ್ದೀವಿ ನಾವು, ಅದನ್ನು ಹೆಸರು ಹೇಳೋದೇನು ಬೇಡ. 4 ರಿಂದ 5 ಸಲ ಸ್ಪ್ರೇ ಮಾಡಿರಿ. 5 ಸಲ ಸ್ಪ್ರೇ ಮಾಡಿದ್ರು ಗಿಡ 50% ಗಿಡ ಹೋಗಿದೆ, ಕಾಯಿ ಅರ್ಧ ಡ್ಯಾಮೇಜ್ ಆಗಿದೆ. ಇದಕ್ಕೆ 2 ಸಲ ಸ್ಪ್ರೇ ಮಾಡಿದ್ದೀನಿ. ಮೇಂಟೆನೆನ್ಸ್ ಚಾರ್ಜಸ್ ಹೆವಿ ಕಡಿಮೆ ಇದು.
ಓಕೆ. ಬೇರೆ ತಳಿಗೆ ನಾನು ಒಂದು ನನ್ನ ಫೀಲ್ಡಲ್ಲಿ ಒಂದು 5-6 ತಳಿನ ನಾವು ಮಾಡಿಕ್ಕಿದ್ದೀನಿ. ಅಂದರೆ ಇಷ್ಟು ಮೇಂಟೆನೆನ್ಸ್ ಕಡಿಮೆ ಅನ್ನೋದ್ರಲ್ಲಿ ಇದೇ ನಂಬರ್ 1. ಓಕೆ ಸರ್, ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.